ನಿನಗಂತೂ ಆ ಹುಡುಗ ರಾಹುಲ್ ಮೇಲೆ ಮನ್ಸಾಗ್ಲಿಲ್ಲ. ಆದ್ರೆ ನಿಮ್ಮಮ್ಮ ಹೇಳ್ತಾ ಇದ್ಲು ನಿನ್ ಮನ್ಸಲ್ಲಿ ಅದ್ಯಾರೋ ಹುಡುಗ ಅಮೂಲ್ ಬೇಬಿ ಅವನಿದಾನಂತೆ. ಅಜ್ಜಿ ಬರೀ ಮನ್ಸಲ್ಲಿರೋದೇ ಆಯ್ತು, ಮಾತಲ್ಲಂತ ಆಚೆನೆ ಬರ್ತಿಲ್ಲ. ಪ್ರೀತಿರೋದು ಹೇಳಿದ್ರೆ ತಾನೆ ಮದ್ವೆರ್ಗೂ ಹೋಗಕ್ಕಾಗೋದು. ಆ ಹುಡುಗನ ಹತ್ರ ಇನ್ನು ಲವ್ ಮಾಡ್ತಿರೋ ವಿಷಯನೇ ಹೇಳಿಲ್ಲ. ಇವತ್ತು ಹೇಳ್ತೀನಿ ನಾಳೆ ಹೇಳ್ತೀನಿ ಅಂತ ಬರೀ ಪೋಸ್ ಕೊಟ್ಟಿದೆ ಆಯ್ತು. ಇನ್ ಪ್ರಪೋಸ್ ಯಾವಾಗ ಮಾಡ್ತಾಳೋ? ನೀವೆಲ್ಲರೂ ಸುಮ್ನಿರ್ತೀರಾ? ಯಾಕೆ ಸುಮ್ನಿರ್ಬೇಕು? ಅವ್ರು ಸರಿಯಾಗೇ ಹೇಳ್ತಾ ಇದ್ದಾರೆ. ನೋಡ್ ಸತ್ಯ, ನೀನ್ ಅದೇನ್ ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ದಿವ್ಯನ ಮದ್ವೆ ಆಗೋದ್ರೊಳಗೆ ನಿನ್ನ ಮದ್ವೆ ನಿಶ್ಚಯ ಆಗಿರ್ಬೇಕು. ಕಡೆ ಪಕ್ಷ ಆ ಅಮೂಲ್ ಬೇಬಿನ ಯಾವಾಗ ಮದ್ವೆ ಆಗೋದು ಅಂತ ನಿರ್ಧಾರ ಆದ್ರೂ ಮಾಡಿರ್ಬೇಕು. ನಾನೇನು ಬೇರೆ ಮೂಡಲ್ಲಿದ್ದೀನಿ, ನಿನಗೆ ನನ್ ಮದ್ವೆ ಚಿಂತೆನಾ? ಅದನ್ನೇ ಹೇಳ್ತಾ ಇರೋದು. ಆ ಚಿಂತೆ ಗಿಂತೆ ಎಲ್ಲ ಬಿಟ್ಬಿಟ್ ಬಾ ಅಂತ. ಅದೆಲ್ಲ ನಂಗೆ ಗೊತ್ತಿಲ್ಲ ಸತ್ಯ. ನಿನಗೆ ನನ್ನ ಮೇಲೆ ಪ್ರೀತಿ ಇರೋದಾದ್ರೆ ಆದಷ್ಟು ಬೇಗ ನಿನ್ನ ಪ್ರೀತಿನ ಆ ಹುಡುಗನ್ಗೆ ಹೇಳ್ಕೋಬೇಕು. ನಿಮ್ಮೇಲ್ ಮಾತ್ರ ಪ್ರೀತಿ ಅಲ್ಲ, ಅವನ ಮೇಲೂ ಇದೆ. ಏನೋ ಹೇಳ್ತೀಯೋ ಇಲ್ವೋ? ಆಯ್ತು, ಆದಷ್ಟು ಬೇಗ ಹೇಳ್ತೀನಿ. ಅದನ್ನೇ ಸ್ವಲ್ಪ ನಗ್ತಾ ಹೇಳು. ಆಯ್ತು, ಆದಷ್ಟು ಬೇಗ ಹೇಳ್ತೀನಿ. ನಿಮಗೆ ಏನು ಹೇಳೋ ಪರಿಸ್ಥಿತಿಲಿ ನಾನಿರಲಿಲ್ಲ. ಆದರೆ ಇವತ್ತು ನಿಮಗೆಲ್ಲ ಹೇಳ್ತೀನಪ್ಪ. ನನಗೆ ತುಂಬ ವಿಷಯಗಳಲ್ಲಿ ಗೊಂದಲಗಳಿದ್ದಿದ್ದು ನಿಜ ಅಪ್ಪ. ಆದರೆ ಗೊಂದಲಗಳು ನನಗಿವಾಗಿಲ್ಲ. ನಾನು ತುಂಬ ಕ್ಲಿಯರ್ ಆಗಿದ್ದೀನಿ. ಪ್ರತಿ ತಂದೆ ತಾಯಿಗೂ ಅವ್ರ ಮಕ್ಕಳು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಅಂತ ಅನ್ನಿಸ್ಕೊಬೇಕು ಅಂತ ಒಂದು ದೊಡ್ಡ ಆಸೆ ಇರುತ್ತೆ. ನನಗೂ ಅದೇ ಥರ ಒಂದು ದೊಡ್ಡ ಆಸೆ ಇದೆ ಅಪ್ಪ. ಏನೋ ಅದು? ನಾನು ಈ ಮನೆಗೆ ನಿಮಗೆ ಒಳ್ಳೆ ಮಗ ಆಗಬೇಕು. ಅಯ್ಯೋ ದೇವ್ರೆ, ರಾಹುಲ್ ಅವನು ಭಾವನ ಹತ್ರ ಮಾತಾಡ್ತಿದ್ದಾನೆ ಅಂದ್ರೆ ಅವನು ಅವನೇ ಕಟ್ಟಾಕೊಂಡ್ಬಿಡ್ತಾನೆ ಕಣೋ. ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಹೋಗೋಣ, ಕರ್ಕೊಂಡ್ಬಂದ್ಬಿಡ. ಪ್ರಯೋಜನ ಇಲ್ಲ ಚಿಕ್ಕಿ. ಅವ್ನು ಕರ್ಕೊಂಡು ಬಂದು ಏನಂತ ದೊಡ್ಡ ವ್ಯತ್ಯಾಸ ಆಗಲ್ಲ. ಅವನಿಗಾಗಲೇ ನಾನು ಹೀಗೆ ಇರಬೇಕು, ಹೀಗೆ ಮಾತಾಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಮೋಸ್ಟ್ಲಿ ಆ ನಿರ್ಧಾರನ ದೊಡ್ಡಪ್ಪಂಗೆ ಹೇಳ್ತಾ ಇದ್ದಾನೆ. ಸ್ವಲ್ಪ ವೇಟ್ ಮಾಡೋಣ. ಅವನ ನಿರ್ಧಾರಗಳನ್ನು ನಾವ್ಯಾರೂ ಬದಲಾಯಿಸೋಕ್ಕಾಗಲ್ವಾ? ಆ ನಿರ್ಧಾರಗಳಿಗೋಸ್ಕರ ಅವನ ಮನಸ್ಸನ್ನೇ ಬದಲಾಯಿಸ್ಕೊಂಡಿದೆ. ನನ್ನ ಮೇಲೆ ನಾವು ಪ್ರಯತ್ನ ಪಡೋದು ವ್ಯರ್ಥ ಅನ್ಸಚ್ಚಿಕೆ. ಜೀವನ ಅಂದರೆ ಏನು, ಜೀವನದಲ್ಲಿ ಮುಖ್ಯವಾಗಿರೋದು ಏನು ಅಂತ ನನಗೆ ಇವಾಗ ಅರ್ಥ ಆಗಿದೆ. ಯಾವುದನ್ನು ಕಳ್ಕೋಬೇಕು, ಯಾವುದನ್ನು ಉಳಿಸ್ಕೋಬೇಕು ಅನ್ನೋ ಕನ್ಫ್ಯೂಷನ್ಗೆ ನನಗೆ ಉತ್ತರ ಸಿಕ್ತಪ್ಪ. ನೀವು ನೆನ್ನೆ ನನ್ನ ಮದುವೆ ಬಗ್ಗೆ, ನನ್ನ ಮತ್ತೆ ದಿವ್ಯನ್ ರಿಲೇಶನ್ಶಿಪ್ ಬಗ್ಗೆ ಕೇಳಿದ್ರಿ.
ಏನು ಅಂತ ಹೇಳು. ದಿವ್ಯಾ ಅಂದರೆ ನನಗಿಷ್ಟ. ನಾನು ಅವಳನ್ನೇ ಮದುವೆ ಆಗ್ತೀನಿ. ನಾನು ಅವಳನ್ನ ಮದುವೆ ಆಗ್ತೀನಿ ಅಂದಾಗ ನೀವೆಲ್ಲರೂ ಎಷ್ಟು ಖುಷಿಯಿಂದ ನಿಶ್ಚಿತಾರ್ಥ ಮಾಡಿಕೊಟ್ರಿ. ಅವಳೇ ನಮ್ಮ ಮನೆ ಸೊಸೆಪ್ಪ. ನೀವು ಅವ್ರ ಮನೆಯವ್ರು ಕೊಟ್ಟ ಮಾತು ನಡೆಯುತ್ತಪ್ಪ. ನಾನು ದಿವ್ಯಾ ಮುಂಚೆ ಹೇಗಿದ್ವೋ ಇನ್ನು ಮುಂದೆನೂ ಹಾಗೆ ಇರ್ತೀವಿ. ಈ ಮದುವೆ ವಿಚಾರದಲ್ಲಿ ನನಗೆ ಯಾವ ಅನುಮಾನನೂ ಇಲ್ಲಪ್ಪ. ನೀವು ಮುಂದುವರಿಬೋದು. ನನಗೆ ಗೊತ್ತಿತ್ತು ಕಣೋ, ನನಗೆ ಗೊತ್ತಿತ್ತು ನನ್ನ ಮಗ ಯಾವತ್ತೂ ನನ್ನ ಮರ್ಯಾದೆ ಉಳಿಸ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನನಗೆ ಗೊತ್ತಿತ್ತು ಕಣೋ, ನೀನು ಯಾವತ್ತೂ ನನ್ನನ್ನು ಕೆಳಗೆ ಬೀಳೋದಕ್ಕೆ ಬಿಡೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಒಂದು ಮಾತು. ಏನಪ್ಪ ಅದು? ನೀನು ಮೊದಲಿನ ಹಾಗೆ ಇರಬೇಕು. ಜವಾಬ್ದಾರಿಗಳಿಗೆ ಎಷ್ಟೇ ಇದ್ರೂ ಜಾಲಿತನ ಮರಿಬಾರ್ದು ಕಣೋ. ನನಗೆ ನನ್ನ ಮಗ ಕಾರ್ತಿಕ್ ಬೇಕು. ಮುಂಚಿನ ಹಾಗೆ ಚಿನುಕುರುಳಿ ಥರ ಪಟ 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 ಅಂತ ಓಡಾಡ್ಕೊಂಡಿರಬೇಕು. ಹಾಗೆ ಈ ಅಪ್ಪನ ಹತ್ರ ಲವ್ ಟ್ರೈನಿಂಗ್ ಟಿಪ್ಸು ತಗೋಬೇಕು. ಡಾರ್ಲಿಂಗು, ಯಾಕೋ ಬರ್ತಾ ಬರ್ತಾ ಆ ಬಾಲನ್ಗೆ ನಾವು ಅಸಿಸ್ಟೆಂಟ್ಗಳಾಗ್ತಿದ್ದೀವಿ ಅನಿಸ್ತಿದೆ. ಏನು ಹೇಳ್ತಿದ್ಯಾ? ಇನ್ನೇನು ಡಾರ್ಲಿಂಗು, ಅಲ್ಲ ನಾವು ಹೇಳಿದ ಕೆಲಸಗಳನ್ನ ಮಾಡಲಿ, ನಮ್ಮ ಪ್ಲಾನ್ ಯೂಸ್ ಆಗಲಿ ಅಂತ ಅವನ್ನ ಹತ್ರ ಸೇರಿಸ್ಕೊಂಡ್ವಿ. ಈಗ ನೋಡಿದ್ರೆ ಎಲ್ಲ ರಿವರ್ಸು. ಅವನ ಕೆಲಸಗಳಿಗೆ ನಮ್ಮನ್ನ ಯೂಸ್ ಮಾಡ್ತಿದ್ದಾನೆ.
ನಾವು ಅವನು ಹೇಳಿದಕ್ಕೆಲ್ಲ ತಲೆ ಆಡಿಸ್ಕೊಂಡು ಅವ್ನು ಕೇಳಿದಾಗೆಲ್ಲ ದುಡ್ಡು ಕೊಟ್ಕೊಂಡು ಅವನು ಕೀ ಕೊಟ್ಟಾಗ ಕುಣಿಯೋ ಗೊಂಬೆಗಳಾಗ್ಬಿಟ್ಟಿದೀವಿ. ಆ ಬಾಲ ದಿವ್ಯಾಂಗ್ ರೂಟಿಗೆ ತರ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಆದ್ರೆ ನಮ್ಮನ್ನಂತೂ ರೂಟಿಗೆ ತಗೊಂಡ್ಬಿಟ್ಟಿದ್ದಾನೆ. ಅದೇನ್ ಡ್ರಾಮಾ ಅಂತಾನೆ, ಪ್ರೊಡ್ಯೂಸರ್ ಅಂತಾನೆ, ಕಾಸು ಕೇಳ್ತಾನೆ. ಓಕೆ, ಬಾಲನ್ ಮಾತನ್ನ ಕೇಳದ್ ನಿಲ್ಲಿಸ್ತೀನಿ. ಇನ್ನು ಮುಂದೆ ನಿನ್ ಮಾತೆ ಕೇಳ್ತೀನಿ. ಈ ಮದ್ವೆ ನಿಲ್ಸಕ್ಕೆ, ದಿವ್ಯಂಗೊಂದ್ ಪಾಠ ಕಲ್ಸಕ್ಕೆ, ನಿನ್ನ ತಂಗಿನ ಈ ಮನೆಗ್ ಸೊಸೆಯಾಗಿ ಕರ್ಕೊಂಡ್ ಬರೋದಕ್ಕೆ ನಿನ್ ಹತ್ರ ಐಡಿಯಾ ಇದೆಯಾ? ಏನ್ ಡಾರ್ಲಿಂಗ್ ನೀನು, ಹೊಳೆ ದಾಟು ಸೇತುವೆ ಮುರಿದು ಹೋಗ್ತಿದೆ, ಹುಷಾರು ಅಂತ ಹೇಳಿದ್ರೆ ನನಗೆ ಹೆಗಲ ಮೇಲೆ ಹೊತ್ಕೊಂಡು ದಾಟು ಅಂತೀಯ. ಇದಕ್ಕೆಲ್ಲ ಐಡಿಯಾ ನಾನು ಕೊಡಕ್ಕಾಗುತ್ತಾ? ಆಗಲ್ಲ ತಾನೆ? ಮತ್ತೆ ಸುಮ್ಮನೆ ಕೂತ್ಕೋ. ಈಗ ಸದ್ಯಕ್ಕೆ ನಮಗೆ ಅವನ್ ಪ್ಲಾನ್ಗಳೇನೆ ಪ್ರಯೋಜನಕ್ಕೆ ಬರ್ತಾ ಇರೋದು. ಆದ್ರೆ ಅವನು ಹೆಸರಿಗೆ ತಕ್ಕ ಹಾಗೆ ಸ್ವಲ್ಪ ಬಾಲ ಬಿಚ್ಚೋದಕ್ಕೆ ಶುರು ಮಾಡಿದ್ದಾನೆ. ಇಟ್ಸ್ ಓಕೆ, ಮೊದಲು ನಮ್ಮ ಕೆಲಸ ಆಗಲಿ, ಆಮೇಲೆ ಆ ಬಾಲಕ್ಕೆ ಬೆಂಕಿ ಹಚ್ಚೋ ಪ್ಲಾನನ್ನ ನಾನು ಮಾಡ್ತೀನಿ. ಎಲ್ಲಿ ಹೋಗ್ಬಿಟ್ಟಿದ್ರಿ? ಸತ್ಯ ನಿನ್ಗೋಸ್ಕರ ಕಾಯ್ತಿದೆ ಕಣೆ, ತುಂಬಾ ಹಸುವಾಗಿದೆ. ನಿನ್ ಜೊತೆ ಕೂತ್ಕೊಂಡು ಊಟ ಮಾಡೋಣ ಅಂತ ಕಾಯ್ತಿದ್ರೆ ಇಷ್ಟೊತ್ತಿಗೆ ಬಂದಿದೀಯಾ. ಕೂತ್ಕೋ, ಊಟಕ್ಕೆ ಬಡಿಸ್ತೀನಿ, ಕೂತ್ಕೋ ಕೂತ್ಕೋ ಕೂತ್ಕೋ. ಅತ್ತೆ ನಿಮಗೆ ಬಡಿಸ್ಲಾ? ಬೇಡಮ್ಮ, ನಾನು ಈಗ ಬಂದಲ್ಲ, ಮಾತ್ರೆ ತಗೋಬೇಕು, ಆಮೇಲೆ ಊಟ ಮಾಡ್ತೀನಿ. ಆಯ್ತು, ಕೂತ್ಕೊಳ್ಳೆ, ಅನ್ನ ಹಾಕೊಂಡು ಬರ್ತೀನಿ. ಸತ್ಯ, ನಿನಗೆ ಅಂತ ಬೇಳೆ ಸಾರು ಮಾಡಿದ್ದೀನಿ, ತಗೋ ಊಟ ಮಾಡು. ಅಮ್ಮ, ಕೈ ತೊಳ್ದಿಲ್ಲ, ಕೈ ತೊಳ್ಕೊಂಬಂದ್ಬಿಡ್ತೆ. ನಾನಿರುವಾಗ ಕೈ ಯಾಕೆ ತೊಳ್ಕೊಂಬರ್ಬೇಕು? ಅಂದ್ರೆ ಅಂದ್ರೆ ನಾನೇ ಊಟ ಮಾಡಿಸ್ತೀನಿ ನಿಂಗೆ. ಮಾಡು. ನೀನು ಅವಳೇನ್ ಎಳೆ ಮಗುನಾ? ಅವಳಿಗೇನ್ ತಿನ್ನಕ್ ಬರಲ್ವಾ? ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಮ್ಮ, ಏನಿವತ್ತು ಎಷ್ಟೊಂದು ಖುಷಿಯಾಗಿದ್ಯಾ? ಏನಾದ್ರೂ ವಿಶೇಷನಾ? ಹೌದು ಕಣೆ, ವಿಶೇಷನೇ. ಹೌದು ಹೌದು, ವಿಶೇಷ ಯಾರ್ದೇ ಆಗಿದ್ರು ಉಪಚಾರ ಮಾತ್ರ ಇವಳಿಗೆ.
ಅಮ್ಮ ಒಂದಿನಕ್ಕಾದ್ರೂ ನನಗೆ ಈ ರೀತಿ ಊಟ ಮಾಡಿಸಿದ್ಯಾ? ನೀನ್ ಒಂದಿನಕ್ಕಾದ್ರೂ ಈ ರೀತಿ ಕೂತ್ಕೊಂಡು ಊಟ ಮಾಡ್ಬೇಕು ಅಂತ ನಿನ್ಗೆ ಅನ್ಸಿದ್ಯಾ? ಅದೆಂತದೋ ಪಿಜ್ಜಾ ಬರ್ಗರ್ ತಿಂದು ಪೇಪರಲ್ಲಿ ಕೈ ಒರೆಸ್ಕೊಳ್ಳೋರ್ಗೆ ಏನ್ ಗೊತ್ತು ತಾಯಿ ಕೈಯಿನ ರುಚಿ. ಅಮ್ಮ ಅವ್ರ ಮಾತು ಬಿಡು, ನೀನೇನೋ ವಿಶೇಷ ಅಂದ್ಯಲ್ಲ, ಏನದು? ಸತ್ಯ, ನಾಡಿದ್ದು ಬೀಗರು ಮನೆಯವರು ಕಲ್ಯಾಣೋತ್ಸವ ಪೂಜೆ ಇಟ್ಕೊಂಡಿದ್ದಾರಂತೆ. ಆ ಪೂಜೆಯಲ್ಲಿ ನಮ್ಮ ದಿವ್ಯನೋ ಮತ್ತೆ ಅವಳ ಮದ್ವೆ ಆಗೋ ಹುಡುಗನು ಕೂರ್ಬೇಕಂತೆ. ಅದಕ್ಕೆ ದಿವ್ಯನ ಕರ್ಕೊಂಡು ಮನೆಯವರು ಎಲ್ಲರೂ ಬನ್ನಿ ಅಂತ ಹೇಳಿದ್ರು. ಇದು ಖುಷಿ ವಿಚಾರ ಅಲ್ವಾ? ಓ, ಹಾಗಿದ್ರೆ ನಾಡಿದ್ದು ನಾವೆಲ್ಲ ಪೂಜೆಗೆ ಹೋಗ್ತಾ ಇದ್ದೀವಿ. ಅಂದ್ರೆ ನಾಡಿದ್ದು ನೀವೆಲ್ಲ ಪೂಜೆಗೆ ಹೋಗ್ತಿದ್ದೀರಾ? ಇಟ್ಸ್ ಸಖತ್ ಸ್ವೀಟ್ ನ್ಯೂಸ್ ಅಮ್ಮ. ಅಕ್ಕ ಬಾವ ಕೂತು ಒಟ್ಟಿಗೆ ಪೂಜೆ ನಡೆಸ್ಕೊಡ್ತಾರೆ ಅಂದ್ರೆ ಸಖತ್ ಸ್ಪೆಷಲ್ ನ್ಯೂಸ್ ತಾನೆ. ಊಟದ ರುಚಿ, ಸ್ವೀಟ್ ನ್ಯೂಸ್, ಒಳ್ಳೆ ಕಾಂಬಿನೇಷನ್. ಸತ್ಯ, ಸಾಂಬಾರ್ ಹಾಕೊಂಡ್ ಬರ್ತೇನೆ. ಏನಾಕ ಮದ್ವೆಗೂ ಮುಂಚೆನೆ ಗಂಡ ಆಗೋರ್ ಜೊತೆ ಪೂಜೆ ಕೂರ್ತಿದ್ಯಾ? ಎಂತ ಅದೃಷ್ಟ ನಿಂದು. ಹೌದು, ಇನ್ನು ಮುಂದೆ ಅದೃಷ್ಟ ನಂದೇ ಆಗಿರುತ್ತೆ. ಏನ್ ಜಾನಕಿ, ಉಪಚಾರ ಜೋರಾಗಿ ನಡೀತಾ ಇದೆ, ಅಷ್ಟೊಂದು ಖುಷಿ ಆಯ್ತಾ? ಖುಷಿ ಏನೋ ಇದೆ ಅತ್ತೆ, ಆದ್ರೆ ನಾವು ಮಾತ್ರ ಖುಷಿ ಪಟ್ರೆ ಸಾಕ? ಈ ಮದ್ವೆ ವಿಚಾರದಲ್ಲಿ ಸತ್ಯನ ದೂರ ಇರು ಅಂತ ಹೇಳಿದ್ದೀವಿ. ಈಗ ಮದ್ವೆ ತಯಾರಿ ವಿಚಾರದಲ್ಲೂ ನಾವು ಖುಷಿ ಪಡ್ತಿದ್ರೆ ಅವಳು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾತೆ. ಅದಕ್ಕೆ ಅವಳು ಖುಷಿಯಾಗಿರ್ಲಿ ಅಂತ ಈ ವಿಚಾರನ ಅವಳ ಹತ್ರ ಹಂಚ್ಕೊಂಡೆ.